ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಲ್ಲಿ ಓಪನಾಗಿ ಮಾತಾಡ್ತೀನಿ ಒಂದು ಸ್ವಲ್ಪ, ಯಾಕಂದರೆ ಜನಕ್ಕೆ ಅರ್ಥ ಆಗೋದ್ರಿಂದ ಹೇಳ್ತೀನಿ. ಸಿದ್ದರಾಮಯ್ಯರಿಗೂ ಡಿ ಕೆ ಶಿವಕುಮಾರ್ಗೂ ಏನು ವೈಬ್ರೇಷನ್, ಇದೇ ಥರ ತಮಿಳ್ ವಿಜಯ್ಗೂ ಏನು ವೈಬ್ರೇಷನ್ ಇತ್ತು ರಾಜಕೀಯ ಬರೋಕ್ಕೆ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎರಡು ಬಿಗ್ನೆಸ್ ವ್ಯಕ್ತಿಗಳು ಲಾಜಿಕ್ನ ಹೇಳ್ತಾ ಹೋಗ್ತೀನಿ. ಇದು ಬಿಗ್ನೆಸ್ ವ್ಯಕ್ತಿಗಳು, ನಾರ್ಮಲ್ ವ್ಯಕ್ತಿಗಳಿಗೆ ನಾವೇನು ಮಾಡೋಕ್ಕಲ್ಲ. ದಿವಸ IPL ನೋಡೋರಿಗೆ ಏನಾಗಲ್ಲ, ಒಬ್ಬೊಬ್ಬ ಪ್ಲೇಯರಿಗೋಸ್ಕರ ನೋಡ್ತಾರೆ. ಇಲ್ಲಿ ಡಿ ಕೆ ಸಿದ್ದರಾಮಯ್ಯವ್ರಿಗೆ ಹೇಗಪ್ಪ ಅಂದರೆ ತುಂಬ ಬಲವಾದ ಎದುರಾಕಿದ್ರು ಅವರು. ಅಂದರೆ ದೇವೇಗೌಡರನ್ನ, ಕುಮಾರಸ್ವಾಮಿ ಅವ್ರನ್ನ, ಪ್ರೈಮ್ ಮಿನಿಸ್ಟರ್ ಆದವ್ರನ್ನ CM ಆಗಿಲ್ಲ ಅಂತ, ನಾನು CM ಆಗಬೇಕು, ನಾನು CM ಆಗಬೇಕು ಅಂತ ಅವ್ರ ತಾಕತ್ತು, ಅವ್ರ ಎನರ್ಜಿ, ನಾನು ಆಗಬೇಕು ಅಂತ ಯಾವಾಗಲೂ ಒಬ್ಬ ಬದುಕಬೇಕಂದ್ರೆ ಸಖತ್ ವಿಲ್ಲನ್ನ ಸೆಲೆಕ್ಷನ್ ಮಾಡ್ಕೋಬೇಕಂತಲ್ಲ. ಯಾವುದೇ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋದು, ಸಿನಿಮಾದಲ್ಲಿ ವಿಲ್ಲನ್ ಸಖತ್ತಾಗಿದ್ರೆ ಸಿನಿಮಾ ಸೂಪರ್ ಹಿಟ್ ಆಗೋದು. ಹಾಗಾಗಿನೇ ಅವರು ಸಖತ್ತಾಗಿ ಒಂದು ಅದ್ಭುತವಾದ ಸಿದ್ದರಾಮಯ್ಯರು ದೇವೇಗೌಡರನ್ನ ಸೆಲೆಕ್ಷನ್ ಮಾಡಿದಾಗ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೊಡಿತು. 100% ನಾನು CM ಆಗಬೇಕು ಅಂತ ಒಂದು ವೆರಿತನ ಅವ್ರ ಒಳಗಡೆ ಇರೋ ಒಂದು ಆತ್ಮ, ಅವ್ರೊಳಗಿರೋ ಒಂದು ಎನರ್ಜಿ, ಅವ್ರೊಳಗಿರೋ ಒಂದು ಪಾಸ್ ಮಾಡ್ತಾರೆ. ನಾನು ಆಗಬೇಕು CM ಆಗಬೇಕು ಅಂತ ಅವರು ಆ ಥರ ಆದರು. ಅದೇ ಡಿ ಕೆ ಶಿವಕುಮಾರ್ ಆಗಲ್ಲ. ಅವರು ಜ್ಯೋತಿಷ ಕೇಳಕ್ಕೆ ಸ್ಟಾರ್ಟ್ ಆದರು. ಭಾಳ ವಿಶೇಷವಾಗಿ ಹೆಂಗೆ ಜ್ಯೋತಿಷ ಕೇಳಿದರು, ಅವ್ರು ಯಾರು ಒಬ್ಬ MLA ಅದನ್ನು ಹೋಗಿ ಕೇಳಿದೆ, ಹೆಂಗಿದ್ರು ದುಡ್ಡು ಕೊಟ್ಟೆ ಜ್ಯೋತಿಷ ಕೇಳ್ತಾರೆ. ಅವಾಗ ಏನಂತಾರೆ ಅವರು, ಇಲ್ಲ ಸರ್ ಮಿನಿಸ್ಟರ್ ಆಗ್ತೀರಾ ಸರ್ ಮಿನಿಸ್ಟರ್ CM ಆಗ್ತೀರಾ ಅದೇ ಥರ ದೇವೇಗೌಡರು ಹಾಗೇನೆ CM ಆಗ್ತೀರಾ ಸರ್ ಅಂತ. ಅವರು CM ಆದಮೇಲೆ CM ಆಗ್ತೀರಾ ಅಂದರೆ ಸರ್ ನೀವು ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ಅಂದರು. ಅವಾಗ ದೇವೇಗೌಡರು ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಅವ್ರು ಪ್ರೈಮ್ ಮಿನಿಸ್ಟರ್ ಆದರು. ಭಾಳ ಅದ್ಭುತವಾದ ವೈಬ್ರೇಷನ್. ಅದೇ ಥರ ಇವ್ರಿಗೂ ಅಷ್ಟೇ, ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ಜನ ಜ್ಯೋತಿಷ್ಯರು ಅವ್ರು CM ಆಗ್ತಾರೆ ಅಂತ TVಲೂ ಹೇಳಿದರು. ಅವರು ಕೂಡ ಜ್ಯೋತಿಷ್ಯ ಕೇಳಿದಾರ CM ಆಗ್ತಾರೆ. ಆವಾಗ ನಾನು ಆಗ್ತೀನಿ ಅಂತಂದು ಯಾವಾಗಲೂ ಕೂಡ ಎನರ್ಜಿನ ಪಾಸ್ ಮಾಡೋದಿದೆಯಲ್ಲ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್, ಆ ಎನರ್ಜಿನ ಅವ್ರು ಪಡ್ಕೊಂಡು ಅವ್ರಿಗೆ ಮುಂಚೆನೇ ನಾನು CM ಆಗ್ತಾರೆ ಅಂತ ಜ್ಯೋತಿಷ್ಯರು ತುಂಬ ಜನ ಪ್ರೆಡಿಕ್ಷನ್ ಮಾಡ್ತಿದ್ರಿಂದ ಅವರು CM ಆಗ್ತಾ ಹೋದರು. 100%. ಏನೂ ಇಲ್ದಲೇ ಸುಮ್ಮನೆ ಆಗಿದ್ದಾರೆ ಧರ್ಮಸಿಂಗ್ ಅವರು ಅನ್ಸುತ್ತೆ ಮೋಸ್ಟ್ಲಿ. 100% ಮೇಡಮ್ ಅವ್ರಿಗೆ ಯಾರೂ ಶತ್ರು ಏನಿಲ್ಲ, ತನ್ನಂತಾನೇ ಆಗಿದ್ದಂಥವ್ರು. ಹಾಗಾಗಿನೇ ಇಲ್ಲಿ ವಿಜಯ್ಗೂ ಹಾಗೇನೆ ನೋಡಿ. ವಿಜಯ್ಗೆ ಒಂದು ಕಾಲದಲ್ಲಿ ಈ ಸ್ಟಾಲಿಯನ್ ಅವ್ರ ಬ್ಯಾನರಿಂದಲೇ ಸಿನಿಮಾವನ್ನು ರಿಲೀಸ್ ಮಾಡ್ತಿದ್ರು, ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ರು. ಅಂದರೆ ಅವರು ಏನಕ್ಕೆ ಲಾಜಿಕ್ ಮಾಡ್ತಿದ್ರು ಅಂದರೆ, ಆ ಒಂದು ಎಲೆಕ್ಷನ್ ಬಂದಾಗ ಈ ಹೀರೋ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡೋದು, ಅವರಿಬ್ಬರಿಗೂ ರಿಲೇಷನ್ಶಿಪ್ ಇದೆ, ಕ್ಲೋಸ್ ಇದೆ ಅನ್ನೋ ಥರದಲ್ಲೇ ಒಂದು ವೈಬ್ರೇಷನ್ನ ಸಕ್ಸಸ್ಸನ್ನು ಪಡ್ಕೊಂಡು ಅದನ್ನು ಎಲೆಕ್ಷನ್ ರೀತಿಲಿ ಬಳಸ್ಕೊತಿದ್ರು. ಒಂದು ಕಾಲದಲ್ಲಿ ರಜನಿ ಮಾರ್ಕೆಟ್ ಇದ್ದ, ರಜನಿ ಬಳಸ್ಕೊಂಡ್ರು, ವಿಜಯ್ ಇದ್ದರು. ಆದರೆ ಇಲ್ಲೋ ಅವ್ರ ಮಗ ಬಂದಾಗ ಇಬ್ಬರಿಗೂ ಒಂದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಅವ್ರಿಗೆ ವಿಲ್ಲನ್ ಆಗ್ತಾ ಹೋದ್ರು, ಅವರಿಬ್ಬರು ವಿಲ್ಲನ್ ಆಗ್ತಾ ಹೋದ್ರು. ಆವಾಗ ವಿಜಯವ್ರಿಗೆ ನಾನು ಕೂಡ CM ಆಗಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿನೇ ಎದುರಿನ ಬಲವಾಗಿ ಪಡ್ಕೋಬೇಕಾಯ್ತು, ಯೋಗ ಏನೇ ಇದ್ರೂ ಕೂಡ. ಇವಾಗ ಹೆಂಗೆ ಅಂದರೆ ಸಖತ್ ರಾಜಯೋಗದು ಜಾತಕವಾಗಿರೋದ್ರಿಂದ ರಾಜಯೋಗನ ಅನುಭವಿಸ್ತಾರೆ. 10ನೇ ಮನೇಲಿ ಶನಿ ಇರೋದು ವಿಪರೀತ ರಾಜಯೋಗ. 10ನೇ ಮನೆ ಶನಿ ಸಖತ್ ರಾಜಯೋಗ, ಭಾಳ ಬ್ಯೂಟಿಫುಲ್ ಆಗಿರ್ತದೆ. 100% ದೇವರವ್ರನ್ನ ತುಂಬ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ. ನಾವು ಮುಂಚೆಲೇ ಇವಾಗ CM ಆಗ್ತಾರೆ ಅಂತ ಹೇಳಿದ ಮಾತು ಡಿ ಕೆ ಶಿವಕುಮಾರ್, ಆ ಮಾತು ಕೂಡ ಭಗವಂತ ಅದು ನಿಜ ಆಗಿದೆ. ಆದರೆ ಒಂದೇ ಒಂದು ನನಗೊಂದು ಸಣ್ಣ ಮನಸ್ತಾಪ ಸಣ್ಣದಾಗಿರೋದು, ಅವತ್ತು ಕೊಟ್ಟಿರೋಂಥ ಮುಹೂರ್ತ ಅಷ್ಟು ಬಲವಾಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಸಾಕಷ್ಟು ಪ್ರೆಡಿಕ್ಷನ್ ಹೇಳ್ಬೋದು. ಕೊಟ್ಟಿರೋಂಥ ಅವತ್ತು ಮುಹೂರ್ತ, ಅವತ್ತು 3ನೇ ತಾರೀಕು ಒಂದು 4:05 ಅಂಥ ಅದ್ಭುತವಾದ ಮುಹೂರ್ತ ಸಿಕ್ಕಿಲ್ಲ ಅಂತ ನಾನು ಅನಿಸುತ್ತೆ. ಯಾಕಂದರೆ ಅದೆಲ್ಲರೂ ಸೇರಿ ತಗೋಬೇಕಾದ್ರೆ ಅಂಥ ಅದ್ಭುತವಾದ ಮುಹೂರ್ತ ಇಲ್ಲ. ಯಾವುದಾದ್ರು ಒಂದು ಭಾಳ ವಿಶೇಷದ ವೈಬ್ರೇಷನ್ ಅಂದರೆ ಅವ್ರ ಸರ್ಕಾರದಲ್ಲಿ ಲ್ಯಾಂಡಿಂದ ತುಂಬ ದುಡ್ಡು ಬರುತ್ತೆ ಆ ಮುಹೂರ್ತದಲ್ಲಿ. ಯಾಕಂದರೆ 7ನೇ ಮನೇಲಿ ಕುಜಗ್ರಹದಿಂದ ಲ್ಯಾಂಡಿಂದ ತುಂಬ ಹಣವನ್ನು ಗಳಿಸ್ತಾ ಹೋಗ್ತಾರೆ. ಆ ಕೊಟ್ಟಿರೋ ಮುಹೂರ್ತದಲ್ಲಿ ಎದುರುಗಳು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅವರು ಎದುರಿ ಸ್ಥಾನವನ್ನು ಸ್ಟ್ರಾಂಗ್ ಮಾಡಿದ್ದಾರೆ 100%. ಆ ಮುಹೂರ್ತದಲ್ಲಿ ಎದುರುಗಳು ತುಂಬ ಸ್ಟ್ರಾಂಗ್ ಇರ್ತಾರೆ 100%. ಯಾಕಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ CM ಆದಮೇಲೆ ಕಟ್ಟಾಕ್ಬಿಡ್ತಾರೆ ಅಂತ ಒಂದು ಭಯ ಆಗ್ತಾಯಿತ್ತು. ಯಾಕಂದರೆ ನಾನು ಭಾಳ ಇಷ್ಟಪಟ್ಟು ಪ್ರೆಡಿಕ್ಷನ್ ಮಾಡಿದ್ದೆ. ಯಾಕಂದರೆ ಇವ್ರು CM ಆಗಬೇಕು ಅಂತ ನನಗೂ ತುಂಬ ಆಸೆ. ಕನಕಪುರದಲ್ಲೇ ನಾನು ಹೇಳಿದ್ದೆ, ಸರ್ ಕಾಂಗ್ರೆಸ್ಸೇ ಬರುತ್ತೆ, ಆದರೆ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ನಮ್ಮ ಆಸೆ ಅಂತ. ಅಂದರೆ ಅವಾಗ ಹಾಗಾದರೆ ಓಪನ್ ಆಗಿ ಹೇಳಿ ಟೈಮ್ ತಗೊಳುತ್ತೆ. ಹಾಗಾಗಿನೇ ಇಂಥ ಟೈಮ್ 2ನೇ ರೌಂಡು ಅವಾಗ ಕಾಂಗ್ರೆಸ್ ಬಂತು. ಅದು ಪ್ರೆಡಿಕ್ಷನ್ ಮಾಡಿದಾಗ ಎಲೆಕ್ಷನಲ್ಲೂ ಕೂಡ ನಾನು ಮುಂಚೆನೇ ಇನ್ನೂ ಓಟ್ ಆಗೋಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಅದು ನಾವೆಲ್ಲ TVಲೇ ಲೈವ್ ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಯಾವುದೇ ಲೈವ್ ಫೋನ್ಗಳು ಬರೋಕ್ಕೆಲ್ಲವಕ್ಕೂ ನೀವು ಯಾರೇ VIP ಯಾರೇ ನಾರ್ಮಲ್ ವ್ಯಕ್ತಿ ಕೂಡ ಫೋನ್ ಮಾಡಿದರೆ ನಾವೆಲ್ಲ ರಿಸೀವ್ ಮಾಡೋಕ್ಕಾಗಲ್ಲ. ಯಾಕಂದರೆ ದಿವಸ ಸಾರ್ಗಳೇರು ಅಂತ ನಮ್ಮ ಸ್ಟಾಫಿಗೆ ಫೋನ್ ಮಾಡ್ಕೊಂಡೇ ಬರಬೇಕು. ಯಾವ VIP ನಮ್ಮನ್ನು ಡೈರೆಕ್ಟಾಗಿ ಫೋನ್ ಮಾಡೋಕ್ಕೆ ಸಿಗೋಕ್ಕಲ್ಲ. ಹಾಗಾಗಿ ನನ್ನ ಪರ್ಸ್ನಲ್ ಫೋನ್ ಇವೆರಡು ಇರೋದು ಚಾನಲಲ್ಲಿ ಹಾಕೋಕ್ಕಲ್ಲ. ಅವೆಲ್ಲವೂ ನನ್ನ ಪರ್ಸ್ನಲ್ ಆಗಿರ್ತವೆ 100%. ಅವೆಲ್ಲ ಆಫೀಸ್ ಫೋನ್ಗಳು. ಯಾರೆಲ್ಲ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಫೋನ್ ಕೇಳೋಕ್ಕಿರೋದು 100%. ಏನು ತಲೆ ಮೇಲೆ ತಲೆ ಬಿದ್ದು ನಮ್ಮ ಸ್ಟಾಫ್ ನಮಗೆ ಕೊಡೋಕ್ಕಲ್ಲ ಫೋನ್ ನಂಬರ್. ನೀವು ಅಪಾಯಿಂಟ್ಮೆಂಟ್ ತಗೊಂಡು ಆಫೀಸಿಗೆ ಬಂದರೆ ಕೊಡೋದು. ಯಾಕಂದರೆ ದಿವಸ ಕೊಡಿ ಅನ್ನೋದು ಎಷ್ಟು ಕೊಡ್ಬೇಕಂತ ನಮ್ಮ ಕ್ಲೈಂಟ್ ಹೇಳೋದು ಬರೀ ಅವ್ರ ಹತ್ರನೇ ಮಾತಾಡಬೇಕಾಗತ್ತೆ. ಹಾಗಾಗಿ ಈ ಜಾಗದಲ್ಲಿ ಅದೊಂದು ಒಳ್ಳೆ ಮುಹೂರ್ತ ಇನ್ನೊಂದು ಚೂರು ಸಿಕ್ಕಿದ್ರೆ ಚೆನ್ನಾಗಿರೋದು.
ಇದು ಯಾವಾಗಲಾದ್ರು ಹೇಳ್ಬೇಕಾದಾಗ ಮಾತಾಡ್ತೀನಿ. ಇದನ್ನು ದಯವಿಟ್ಟು ಈ ವಿಡಿಯೋನ ಎತ್ತಿಟ್ಕೇಳಿ. 100% ಇದನ್ನು ಹೇಳ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಹೇಳ್ಬೇಕಾದ್ರೆ ನಾನು ದೇವ್ರದಾಯಿಂದ ಮನಸ್ತೃಪ್ತಿಯಾಗಿ ಎಲ್ಲವನ್ನೂ ಕೂಡ ಕರೆಕ್ಟಾಗಿ ಹೇಳಿರ್ತೀನಿ. 100% ಏನೂ ಮಾಡೋಕ್ಕಾಗಲ್ಲ. 100% ಈ ಮ್ಯಾಚೇ ಬೇರೆ, ಇದೇ ಬೇರೆ. ಅದ್ಭುತವಾದ ಡಿ ಕೆ ಶಿವಕುಮಾರ್ದು ಯೋಗ ಚೆನ್ನಾಗಿದೆ. 100% ಅವ್ರದ್ದು ಹೊಸ ಆಫೀಸ್ ಕೂಡ ಆಗುತ್ತೆ ಬರೆದಿಟ್ಟು ಕೇಳಿ. ಅದು ನಾನು ಮುಂಚೆಲ್ಲ ಗೆಸ್ಟ್ ಮಾಡಿದ್ದೆ. ಖಂಡಿತ ಹೊಸ ಆಫೀಸ್ ಕೂಡ ಅವ್ರದ್ದು ಆಗುತ್ತೆ. ನೋಡಿ, ಸದ್ಯದಲ್ಲೇ ಹೊಸ ಆಫೀಸ್ ಆಗುತ್ತೆ. ನಂಗೆ ಮುಂಚೆಲ್ಲ ಗೊತ್ತಿತ್ತು CMಗಾಗಿ ಒಂದು ಆಫೀಸ್ ರೆಡಿ ಆಗುತ್ತೆ 100%. ಅದು ಕೂಡ ನಿಜ ಆಗುತ್ತೆ. ಇವಾಗ ಅವ್ರಿಗೆ